ಈ ಕತೆ ಪ್ರಾರಂಭವಾಗುವುದು ಹೋಲೋ ಅರ್ಥನಿಂದ. ಇದು ಕಾಂಗ್ನ ಮನೆಯಾಗಿರುವುದರಿಂದ ಇಲ್ಲಿ ಕಾಂಗ್ ನಾನಾ ತರಹದ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತದೆ. ಹೇಗೆಂದರೆ ಅಲ್ಲಿರುವಂಥ ಕೆಲವು ಟೈಟನ್ಗಳು ಕಾಂಗನ್ನು ನೋಡಿದಾಗ ಕಾಂಗ್ಗೆ ತೊಂದರೆಯನ್ನು ನೀಡುತ್ತಿರುತ್ತವೆ. ಅದಕ್ಕಾಗಿ ಕಾಂಗ್ ಅಲ್ಲೊಂದು ಟ್ರ್ಯಾಪ್ಗಳನ್ನು ರೆಡಿ ಮಾಡಿರುತ್ತದೆ. ಆ ಟ್ರ್ಯಾಪ್ಗಳಲ್ಲಿ ಒಂದು ದಿನ ಕಾಂಗ್ಗೆ ಸಮಸ್ಯೆ ನೀಡುತ್ತಿರುವಂತಹ ಕೆಲವೊಂದು ನಾಯಿಗಳಂಥ ಟೈಟನ್ಗಳು ಬೆನ್ನು ಹತ್ತಿದಾಗ ಆ ಟ್ರ್ಯಾಪ್ನೊಳಗಡೆ ಸಿಲುಕಿ ಒಂದು ದೊಡ್ಡ ಕಂದಕದಲ್ಲಿ ಬೀಳುತ್ತವೆ. ಇತ್ತ ಹಲ್ಲು ನೋವಿನ ಕಾರಣದಿಂದಾಗಿ ಕಾಂಗ್ ಆಹಾರವನ್ನು ಸೇವಿಸುತ್ತಿರಲ್ಲ. ಇತ್ತ ಯಾವುದೋ ಒಂದು ದೊಡ್ಡ ಗರ್ಜನೆ ಶಬ್ದ ಕೇಳಿದ ಕಾಂಗ್ ಆ ಗರ್ಜನೆಯ ಬೆನ್ನು ಹತ್ತಿ ಹೋದಂತೆ ಅಲ್ಲಿ ಹೋಗಿ ನೋಡಿದಾಗ ಯಾವುದೋ ಒಂದು ಕಪ್ಪೆ ತರಹದ ಸಣ್ಣ ಟೈಟಾನ್ ಆ ಗರ್ಜನೆಯನ್ನು ಮಾಡ್ತಿರುತ್ತದೆ. ಇತ್ತ ಒಬ್ಬಂಟಿಯಾಗಿ ಹಾಲೋ ಅರ್ಥನಲ್ಲಿ ಬೇಸತ್ತ ಕಾಂಗ್ ಒಂದು ಕಡೆ ಬಂದು ಕುಳಿತುಕೊಳ್ಳುತ್ತದೆ. ಆಗ ಇದೇ ಹಾಲೋ ಅರ್ಥನಲ್ಲಿ ಇನ್ನೊಂದು ಕಡೆ ಒಂದು ಔಟ್ಪೋಸ್ಟ್ 1 ಅಂತ ಮಾಡಿರ್ತಾರೆ ಮೊನಾರ್ಕ್ನ. ಅಲ್ಲಿಂದ ಒಂದು ವಿಚಿತ್ರ ಸಿಗ್ನಲ್ಗಳು ಮೇಲ್ಗಡೆ ಔಟ್ಪೋಸ್ಟ್ನ ಸೈಂಟಿಸ್ಟ್ ಕಡೆ ಬರುತ್ತವೆ. ಹಾಗೆ ಆ ಕಂದಕ ಹೊಸ ಅನ್ಚಾರ್ಟೆಡ್ ಏರಿಯಾ ಆಗಿ ಡಿಟೆಕ್ಟ್ ಆಗುತ್ತದೆ. ಇದನ್ನು ಕಂಡು ಸೈಂಟಿಸ್ಟ್ಗಳೆಲ್ಲವೂ ಡಿಸ್ಕಷನ್ ಮಾಡ್ತಾ ಇರುವಾಗ ಆ ಸಿಗ್ನಲ್ಗಳನ್ನು ಪರಿಶೀಲಿಸಿದಾಗ ಹಾಲೋ ಅರ್ತ್ ಕಡೆ ಹೋಗಲು ನಿರ್ಧರಿಸುತ್ತಾರೆ. ಅಲ್ಲೊಂದು ಹಾಲೋ ಅರ್ತ್ನ ಆಕ್ಸೆಸ್ ಪಾಯಿಂಟನ್ನು ಮಾಡಿರುತ್ತಾರೆ. ಆ ಆಕ್ಸೆಸ್ ಪಾಯಿಂಟ್ನ ಆಫೀಸ್ನಲ್ಲಿ ಎಲೆನಾ ಮತ್ತು ಸೈಂಟಿಸ್ಟ್ಗಳು ಈ ಸಿಗ್ನಲ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಆದರೆ ಇದು ಗಾಡ್ಜಿಲ್ಲಾ ಕಡೆಯಿಂದ ಬರುತ್ತಿರಲ್ಲ ಅಂತ ಅವರಿಗೆ ಗೊತ್ತಾಗಿರುತ್ತದೆ. ಇತ್ತ ಸ್ಕೂಲ್ನಲ್ಲಿ ಓದುತ್ತಿರುವ ಜಿಯಾಗೆ ಯಾವುದೋ ಒಂದು ಥರ ಇಲ್ಯೂಷನ್ ಅಂದರೆ ಕನಸಿನ ತರಹದ ಸಿಗ್ನಲ್ಗಳು ಬಂದಿರುವುದರಿಂದ ಆಕೆ ಆ ಸಿಗ್ನಲ್ಗಳನ್ನು ಬೆಂಚ್ ಮೇಲೆ ಡ್ರಾ ಮಾಡುತ್ತಾಳೆ. ಇದನ್ನು ಕಂಡಂತಹ ಜಿಯಾನ ಟೀಚರ್ ಎಲೆನಾವನ್ನು ಸ್ಕೂಲ್ಗೆ ಕರೆಸುತ್ತಾಳೆ. ಕರೆಸಿ ಎಲೆನಾಗೆ ಹೇಳ್ತಾಳೆ, ನಿಮ್ಮ ಜಿಯಾ ಇದನ್ನು ಡ್ರಾ ಮಾಡಿದ್ದಾಳೆ, ಇದು ಏನೆಂದು ಪರಿಶೀಲಿಸಿ, ಇದು ಒಂದು ಅಬ್ನಾರ್ಮಲ್ ಆಕ್ಟಿವಿಟಿ ಎಂದು ಟೀಚರ್ ಹೇಳುತ್ತಾಳೆ. ಜಿಯಾಗೆ ಕಾಂಗ್ನ ಒಂದು ದೊಡ್ಡ ಚಿಂತೆಯಾಗಿರುತ್ತದೆ. ಅದು ಒಬ್ಬಂಟಿಯಾಗಿದೆ ಎಂದು ಅವಳು ಚಿಂತಿಸುತ್ತಿರುತ್ತಾಳೆ. ಇತ್ತ ಎಲೆನಾ ಈ ಡ್ರಾಯಿಂಗ್ಸ್ಗಳನ್ನು ಅಂದರೆ ಈ ಚಿತ್ರಗಳನ್ನು ಯಾಕೆ ಬಿಡಿಸಿದೆಯಾ ಅಂತ ಕೇಳಿದಾಗ ಜಿಯಾ ಅದಕ್ಕೆ ಉತ್ತರಿಸಲ್ಲ. ಇತ್ತ ಔಟ್ಪೋಸ್ಟ್ನಲ್ಲಿ ನಿರಂತರವಾಗಿ ಆ ಸಿಗ್ನಲ್ಗಳು ಬರ್ತಾನೆ ಇರ್ತವೆ. ಇತ್ತ ಒಂದು ಕ್ಯಾಮ್ರಾದಲ್ಲಿ ಒಂದು ವಿಚಿತ್ರವಾದ ಕಣ್ಣು ಕಂಡಿರುವುದರಿಂದ ಎಲೆನಾ ಅದನ್ನು ಪರಿಶೀಲಿಸಿ ಮಿಯಾಮಿಗೆ ಬರ್ತಾಳೆ. ಯಾಕೆಂದರೆ ಪಾಡ್ಕಾಸ್ಟ್ ನಡೆಯುತ್ತಿರುವ ಮತ್ತೊಮ್ಮೆ ಬರ್ನಿಯನ್ನು ನಾವು ಈ ಮೂವಿಯಲ್ಲಿ ನೋಡಬಹುದು. ಬರ್ನಿ ಪಾಡ್ಕಾಸ್ಟ್ ಮಾಡ್ತಿರುವಾಗ ಬಾಗಿಲವನ್ನು ತಟ್ಟಿದ ಎಲೆನಾಗೆ ಉತ್ತರಿಸಿ ಎಲೆನಾಳನ್ನು ಒಳಗಡೆ ಕರೆದುಕೊಂಡು ಕೂರಿಸುತ್ತಾನೆ. ಎಲೆನಾ ಬರ್ನಿಗೆ ಆ ಸಿಗ್ನಲ್ಗಳ ಚಿತ್ರಗಳನ್ನು ತೋರಿಸುತ್ತಾ ಹೇಳ್ತಾಳೆ, ಇದರ ಬಗ್ಗೆ ನಿನಗೆ ಏನಾದರೂ ಐಡಿಯಾ ಇದೆ ಎಂದು. ಐಡಿಯಾ ಇದ್ದಿದ್ರೆ ನನ್ನ ಮುಂದೆ ಹೇಳು, ಅದನ್ನು ನಾವು ಪರಿಶೀಲನೆ ಮಾಡಲೇಬೇಕು. ಇದು ಹಾಲೋ ಅರ್ತ್ ಕಡೆಯಿಂದ ಬಂದಿರುವುದರಿಂದ ನೀನು ನಮಗೆ ಸಹಾಯ ಮಾಡಬೇಕೆಂದು ಎಲೆನಾ ಬರ್ನಿಯಲ್ಲಿ ಕೇಳಿಕೊಳ್ಳುತ್ತಾಳೆ. ಆದರೆ ಬರ್ನಿ ಒಂದು ಕಂಡೀಷನ್ ನೀಡುತ್ತಾನೆ. ನಾನು ಮೆಗಾ ಗಾಡ್ಜಿಲ್ಲನ್ನು ಕೊಲ್ಲಲು ಎಷ್ಟು ಸಹಾಯ ಮಾಡಿದ್ದೇನೆಂದು ಇಡೀ ಜಗತ್ತಿಗೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಕೂಡ ಹಾಲೋ ಅರ್ತ್ನಲ್ಲಿ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗಲೇಬೇಕು ಎಂದು ಒಂದು ಕಂಡೀಷನ್ನ ಹಾಕ್ತಾನೆ. ಅತ್ತ ಮೊನಾರ್ಕಿನ ಒಂದು ಡಿವೈಸ್ನಲ್ಲಿ ಟೈಟನ್ ಅಲರ್ಟ್ ಅಂತ ಒಂದು ಮೆಸೇಜ್ ಬರುತ್ತದೆ. ಯಾಕೆಂದರೆ ಗಾಡ್ಜಿಲ್ಲಾ ಅಲರ್ಟ್ ಆಗಿರುತ್ತದೆ. ಅದು ಯಾಕೆ ಎಂದು ತಿಳಿಯಲು ಎಲೆನಾ ಅಲ್ಲಿಂದ ಅರ್ಜೆಂಟಾಗಿ ಆ ಕಡೆ ಧಾವಿಸುತ್ತಾಳೆ. ಹಾಗೆ ಹಾಲೋ ಅರ್ಥನ ಆಕ್ಸೆಸ್ ಪಾಯಿಂಟ್ನಿಂದ ಮತ್ತೆ ಅದೇ ಸಿಗ್ನಲ್ನ ಜಿಯಾ ಡ್ರಾ ಮಾಡ್ತಾ ಕುಳಿತಿರುತ್ತಾಳೆ. ಈ ಕಡೆ ಸೀನ್ ಟ್ರ್ಯಾಪರ್ ಮೇಲೆ ಶಿಫ್ಟ್ ಆಗುತ್ತದೆ. ಟ್ರ್ಯಾಪರ್ ಒಬ್ಬ ವೆಟರ್ನರಿ ಡಾಕ್ಟರ್ ಆಗಿರುತ್ತಾನೆ. ಅದಕ್ಕಾಗಿ ಅವನನ್ನು ಕಾಂಗ್ನ ಹತ್ರ ಕಳಿಸಿರುತ್ತಾರೆ. ಕಾಂಗ್ನ ಹಲ್ಲು ನೋವಿನ ಕಾರಣದಿಂದಾಗಿ ಟ್ರ್ಯಾಪರ್ ಆ ಹಲ್ಲನ್ನು ಅನೆಸ್ಥಿಯಾ ನೀಡಿ ಕಿತ್ತಿ ಒಂದು ಆರ್ಟಿಫಿಷಿಯಲ್ ಹಲ್ಲನ್ನು ಕಾಂಗ್ಗೆ ನೀಡಿ ಕಾಂಗನ್ನು ಅದರಿಂದ ಮುಕ್ತಿಗೊಳಿಸುತ್ತಾನೆ. ಈ ಕಡೆ ಕಾಂಗ್ ಅದನ್ನು ಹಾಲೋ ಅರ್ತ್ನಿಂದ ಬರುತ್ತಿರುವ ಸಿಗ್ನಲ್ಗಳನ್ನು ಸ್ಟಡಿ ಮಾಡಿದಂತಹ ಬರ್ನಿ ಎಲೆನಾಗೆ ಹೇಳ್ತಾನೆ, ಅದು ಯಾವುದೋ ಒಂದು ಟೈಟನ್ನ ಸಿಗ್ನಲ್ ಅಲ್ಲ, ಅಲ್ಲಿಂದ ನಮಗೆ ಯಾರೋ ಹೆಲ್ಪನ್ನು ಕೇಳ್ತಿದ್ದಾರೆ, ಅವರಿಗೆ ಸಹಾಯ ಮಾಡಲು ನಾವು ಹಾಲೋ ಅರ್ತ್ಗೆ ಹೋಗಲೇಬೇಕು ಎಂದು ಹೇಳುತ್ತಾರೆ. ಇತ್ತ ಎಲೆನ್ ಮತ್ತು ಆಕೆಯ ಸಿಬ್ಬಂದಿಗಳು ಅದನ್ನು ಡಿಸ್ಕಷನ್ ಮಾಡಿ ಒಂದು ಟೀಮ್ನ ಮಾಡಿಕೊಂಡು ಹಾಲೋ ಅರ್ತ್ಗೆ ಹೋಗಿ ಅಲ್ಲಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ. ಇತ್ತ ಟ್ರ್ಯಾಪರ್, ಎಲೆನಾ, ಬರ್ನಿ ತಯಾರಾಗಿ ಒಂದು ಟೀಮ್ನ ಮಾಡ್ತಾರೆ. ಆದರೆ ಇದನ್ನು ತಿಳಿದುಕೊಂಡ ಜಿಯಾ ನಾನು ಹಾಲೋ ಅರ್ತ್ನಲ್ಲಿ ಬರುತ್ತೇನೆ ಎಂದು ಹಠ ಮಾಡಿ ಎಲೆನ್ನ ಒಪ್ಪಿಸಿ ಅವರ ಜೊತೆ ಒಂದು ಜೆಟ್ನ ಮುಖಾಂತರ ಹಾಲೋ ಅರ್ತ್ಗೆ ಹೋಗಲು ರೆಡಿ ಆಗ್ತಾರೆ. ಇತ್ತ ಹಲ್ಲು ನೋವಿನಿಂದ ಮುಕ್ತಗೊಂಡ ನಮ್ಮ ಕಾಂಗ್ ಹಾಲೋ ಅರ್ತ್ನ ಆಕ್ಸೆಸ್ ಪಾಯಿಂಟ್ನಲ್ಲಿ ಜಿಗಿಯಲು ಅಂದರೆ ಹೋಗಲು ಪ್ರಾರಂಭಿಸಿದಾಗ ಅವರು ಕೂಡ ಕಾಂಗನನ್ನು ಹಿಂಬಾಲಿಸಿ ಹಾಲೋ ಅರ್ತ್ ಒಳಗೆ ಎಂಟ್ರಿ ಆಗ್ತಾರೆ. ಹಾಲೋ ಅರ್ತ್ನಲ್ಲಿ ಎಂಟ್ರಿ ಆದ ತಕ್ಷಣ ಸುತ್ತಮುತ್ತಲು ಕೆಲವೊಂದು ವಿಚಿತ್ರ ಹಾರಾಡುತ್ತಿರುವ ಟೈಟನ್ಗಳನ್ನು ನೋಡಿ ಅದರ ಬಗ್ಗೆ ಟ್ರ್ಯಾಪರ್ ಹೇಳ್ತಾನೆ, ಅವಕ್ಕೆ ತೊಂದರೆ ಕೊಡದಿದ್ದರೆ ನಮಗೆ ತೊಂದರೆ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಸೀನ್ ಸೀದಾ ಗಾಡ್ಜಿಲ್ಲಾ ಮೇಲೆ ಶಿಫ್ಟ್ ಆಗುತ್ತದೆ.
ಗಾಡ್ಜಿಲ್ಲಾ ಯಾಕೋ ಅಲರ್ಟ್ ಆಗಿ ಎಲ್ಲರನ್ನು ಧ್ವಂಸ ಮಾಡುತ್ತಾ ಅಲ್ಲಿರುವ ಎನರ್ಜಿ ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇರುತ್ತದೆ. ಇತ್ತ ಎಲೆನಾ ಮತ್ತು ಅವಳ ಟೀಮ್ ಔಟ್ಪೋಸ್ಟ್ಗೆ ಬಂದಿಳಿದಾಗ ಹಾಲೋ ಅರ್ತ್ನಲ್ಲಿ ಔಟ್ಪೋಸ್ಟ್ ಅನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿರುವುದನ್ನು ಕಾಣ್ತಾರೆ. ಹಾಗೆ ಬೆಟ್ಟದ ಮೇಲೆ ಯಾವುದೋ ಒಂದು ಜೀವಿಯ ದೊಡ್ಡ ಕೈ ಇರುವುದನ್ನು ನೋಡ್ತಾರೆ. ಕಾಂಗ್ ಟೈಟನ್ಗಳು ಬಿದ್ದಂತಹ ಕಂದಕವನ್ನ ಹೊಸ ಪ್ರದೇಶವಾಗಿ ಕಂಡುಕೊಳ್ಳುತ್ತದೆ. ಅದನ್ನು ಎಕ್ಸ್ಪ್ಲೋರ್ ಮಾಡಲು ತನ್ನ ಕೊಡ್ಲಿಯ ಜೊತೆಗೆ ಆ ಕಂದಕದಲ್ಲಿ ಜಿಗಿಯುತ್ತದೆ. ಕಂದಕದಲ್ಲಿ ಎಂಟ್ರಿ ಆಗಿ ನೋಡಿದಾಗ ಸುತ್ತಲೂ ಗುಲಾಬಿ ಬಣ್ಣದ ಹಾಗೂ ನೀಲಿ ಬಣ್ಣದ ಎನರ್ಜಿ ಸೋರ್ಸ್ ಅನ್ನ ಕಂಡುಕೊಳ್ಳುತ್ತದೆ. ಹಾಗೆಯೇ ಮುಂದೆ ಹೋದಂತೆ ಒಂದು ಜಲಪಾತದಿಂದ ಹೊಸ ಏರಿಯಾಕ್ಕೆ ನಮ್ಮ ಕಾಂಗ್ ಎಂಟ್ರಿ ನೀಡುತ್ತದೆ. ಎಂಟ್ರಿ ಆದ ಮೇಲೆ ಅದರ ಎದುರುಗಡೆ ಒಂದು ದೊಡ್ಡ ಇನ್ನೊಂದು ಕಾಂಗ್ನ ನೆರಳು ಬರುವುದರಿಂದ ಕಾಂಗ್ ಅದನ್ನ ನೋಡುತ್ತದೆ. ಆಗ ನೋಡಿದಾಗ ತನ್ನದೇ ಪ್ರಜಾತಿಯ ಇನ್ನೊಂದು ಕಾಂಗ್ನ ಮರಿ ಏಪ್ನ ನೋಡುತ್ತದೆ. ಏಪ್ಗೆ ಕೈ ಮಾಡಿದಾಗ ಆ ಏಪ್ ಕಾಂಗ್ನ ಬೆರಳನ್ನು ಕಚ್ಚಿ ಓಡಿ ಹೋಗಲು ಪ್ರಯತ್ನಿಸುತ್ತದೆ. ಅಷ್ಟರಲ್ಲಿ ಕೆಲವು ಏಪ್ಗಳು ಕಾಂಗ್ನ ಮೇಲೆ ದಾಳಿ ಮಾಡುತ್ತವೆ. ದಾಳಿ ಮಾಡಿದಾಗ ನಮ್ಮ ಕಾಂಗ್ ಎಲ್ಲ ಏಪ್ಗಳನ್ನ ಹೊಡೆದು ನೆಲಕ್ಕೆ ಬೀಳಿಸುತ್ತದೆ. ನಮ್ಮ ಕಾಂಗ್ನ ಎದುರಿಸಲಾಗದೆ ಏಪ್ಗಳು ಓಡಿ ಹೋಗುತ್ತವೆ. ಇಲ್ಲಿ ಕಾಂಗ್ ಮರಿ ಏಪ್ನನ್ನು ಕೇಳುತ್ತದೆ, ಇದು ಏನು, ಇದು ಎಲ್ಲಿಂದ ಬಂದಿದೆ ಅಂತ. ಅಲ್ಲಿ ಕರೆದುಕೊಂಡು ಹೋಗುವಂತ ಒತ್ತಾಯ ಮಾಡುತ್ತದೆ. ಹಾಗೆ ಆ ಮರಿ ಏಪ್ ಕಾಂಗ್ನನ್ನು ಕರೆದುಕೊಂಡು ಹೋಗುತ್ತದೆ. ಇತ್ತ ಸೀನ್ ಶಿಫ್ಟ್ ಆಗೋದು ಗಾಡ್ಜಿಲ್ಲಾ ಮೇಲೆ. ಗಾಡ್ಜಿಲ್ಲಾ ಯಾಕೋ ಎಲ್ಲ ಟೈಟನ್ಗಳನ್ನ ಕೊಂದು ಅವುಗಳ ಎನರ್ಜಿಯನ್ನ ಕಲೆಕ್ಟ್ ಮಾಡ್ತಾ ಇರುತ್ತದೆ. ಆದರೆ ಸೈಂಟಿಸ್ಟ್ಗಳಿಗೆ ಇದರ ಐಡಿಯಾನೇ ಇರುವುದಿಲ್ಲ, ಇದು ಏಕೆ ಹೇಗೆ ಮಾಡ್ತಾ ಇದೆ ಅಂತ. ಅಲ್ಲಿಂದ ಸೀನ್ ಶಿಫ್ಟ್ ಆಗುತ್ತದೆ ಎಲೆನಾ ಕಡೆ. ಎಲೆನಾ ಹಾಲೋ ಅರ್ತ್ನಲ್ಲಿ ಯಾವುದೋ ಒಂದು ದೊಡ್ಡ ಪೋರ್ಟಲ್ ಅನ್ನ ನೋಡ್ತಾರೆ. ಆ ಪೋರ್ಟಲ್ಗೆ ಒಂದು ದೊಡ್ಡ ಶೀಲ್ಡ್ ಇರುತ್ತದೆ. ಆ ಶೀಲ್ಡ್ ಅನ್ನು ಹರಿದು ಎಂಟ್ರಿ ಆದಾಗ ಅಲ್ಲೊಂದು ಇನ್ನೊಂದು ಎನರ್ಜಿಯ ದೊಡ್ಡ ಪ್ರಪಂಚವೇ ಕಾಣುತ್ತದೆ. ಹಾಲೋ ಅರ್ತ್ನ ಇನ್ನೊಂದು ಭಾಗದಲ್ಲಿರುವಂತಹ ನಮ್ಮ ಮರಿಯೇ ಕಾಂಗ್ನಿಂದ ತಪ್ಪಿಸಿಕೊಳ್ಳಲು ಒಂದು ಉಪಾಯವನ್ನ ಮಾಡುತ್ತದೆ. ಆ ಉಪಾಯದಲ್ಲಿ ಒಂದು ಕೆರೆಯಲ್ಲಿ ನಮ್ಮ ಕಾಂಗ್ನನ್ನು ಕರೆದುಕೊಂಡು ಹೋಗಿ ಒಂದು ದೊಡ್ಡ ಹಾವಿನಂಥ ಟೈಟನ್ ಎದುರುಗಡೆ ದಾಳಿ ಮಾಡಲು ಬಿಡುತ್ತದೆ. ಇತ್ತ ದಾಳಿ ಮಾಡಿದಂತಹ ಹಾವಿನಂತಹ ಟೈಟನ್ ಅನ್ನ ನಮ್ಮ ಕಾಂಗ್ 2 ತುಂಡಗಳಾಗಿ ಕತ್ತರಿಸಿ ಒಂದು ತುಂಡನ್ನ ಓಡುತ್ತಿರುವ ಮರಿ ಏಪ್ನ ಮುಂದೆ ಎಸೆದಾಗ ಮರಿ ಏಪ್ ಅದಕ್ಕೆ ಹೆದರಿ ಕಾಂಗ್ನ ಜೊತೆ ನಿಲ್ಲುತ್ತದೆ. ಇತ್ತ ಬಹಳ ಹಸಿವಿನಿಂದ ಕಾಂಗ್ ಆ ಕತ್ತರಿಸಿದ ಹಾವನ್ನು ತಿನ್ನುತ್ತಿದ್ದಾಗ ಒಂದು ಭಾಗವನ್ನ ಮರಿ ಏಪ್ಗೆ ತಿನ್ನಲು ಕೊಡುತ್ತದೆ. ಮರಿ ಏಪ್ ಅದನ್ನು ತೆಗೆದುಕೊಂಡು ತಿನ್ನುತ್ತಿರುವಾಗ ಮರಿ ಏಪ್ಗೆ ತಿಳಿಯುತ್ತದೆ ನಮ್ಮ ಕಾಂಗ್ ಅಷ್ಟೇನು ಅಪಾಯಕಾರಿಯಲ್ಲ ಅಂತ. ಸೀನ್ ಶಿಫ್ಟ್ ಆಗುತ್ತದೆ ಆರ್ಕಿಟಿಕ್ ಓಷನ್ ಹತ್ರ. ಅಲ್ಲಿ ಗಾಡ್ಜಿಲ್ಲಾ ಯಾವುದೋ ಒಂದು ದೊಡ್ಡ ಟೈಟನ್ ಅನ್ನು ನೋಡಿ ಅದರ ಮೇಲೆ ದಾಳಿ ಮಾಡಿ ಅದರ ಗುಲಾಬಿ ಬಣ್ಣದ ಪವರನ್ನು, ಒಂದು ಶಕ್ತಿಯನ್ನು ತೆಗೆದುಕೊಂಡು ಅದನ್ನು ಕಲೆಕ್ಟ್ ಮಾಡುತ್ತದೆ. ಆಗ ಕಂಪ್ಲೀಟ್ ಆಗಿ ನಮ್ಮ ಗಾಡ್ಜಿಲ್ಲಾಗೆ ಅಟೋಮಿಕ್ ಬ್ರೀತ್ ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಅಟೋಮಿಕ್ ಬ್ರೀತ್ ಆಗಿ ಪರಿವರ್ತನೆ ಆಗುತ್ತದೆ. ಹಾಗೆ ಸೀನ್ ಮುಂದುವರಿಯುತ್ತಾ ಎಲೆನಾ ಮತ್ತು ಅವಳ ತಂಡಕ್ಕೆ ಬರುತ್ತದೆ. ಅಲ್ಲಿ ಹಾಲೋ ಅರ್ತ್ನಲ್ಲಿ ಆ ಶೀಲ್ಡನ್ನು ಭೇದಿಸಿ ಒಳಗಡೆ ಹೋದಾಗ ಅಲ್ಲಿ ಒಂದು ದೊಡ್ಡ ಜನಾಂಗವೇ ಇರುತ್ತದೆ. ಅಲ್ಲಿ ಹಾಲೋ ಅರ್ತ್ನಲ್ಲಿ ಈ ಜನಾಂಗ ಅಂದರೆ ಮಾನವ ಜನಾಂಗ ಹೇಗೆ ಬಂತು ಅಂತ ಎಲೆನಾ ಸಂಶಯ ವ್ಯಕ್ತಪಡಿಸುತ್ತಾಳೆ. ಆಗ ಅಲ್ಲಿರುವ ಜನಾಂಗದ ಕೆಲವು ಜನರು ಹೇಳ್ತಾರೆ ಎಲೆನಾಗೆ, ನಾವು ಕೆಲವೊಂದು ಪೋರ್ಟಲ್ಗಳನ್ನು ಮಾಡಿಕೊಂಡಿದ್ದೇವೆ. ಆ ಪೋರ್ಟಲ್ಗಳ ಮೂಲಕ ಭೂಮಿಯ ಮೇಲ್ಮೈಯಿಂದ ನಾವು ಹಾಲೋ ಅರ್ತ್ಗೆ ಬರಬಹುದು, ಹಾಗೆ ಹಾಲೋ ಅರ್ತ್ನಿಂದ ನಾವು ಭೂಮಿಯ ಮೇಲ್ಮೈ ಹೋಗಬಹುದು ಅಂತ ಹೇಳ್ತಾರೆ. ಹಾಗೆ ಆ ಜನಾಂಗದ ಒಬ್ಬ ಮುಖ್ಯಸ್ಥೆ ಜಿಯಾಳ ಕೈಯನ್ನು ಹಿಡಿದುಕೊಂಡು ಅವಳ ಭೂತಕಾಲವನ್ನೆಲ್ಲ ಒಂದು ಕನಸಿನ ರೂಪದಲ್ಲಿ ನೋಡುತ್ತಾಳೆ. ಜಿಯಾಳನ್ನು ಎಲೆನಾ ದತ್ತು ಪಡೆದುಕೊಂಡಿರುವುದನ್ನು ತಿಳಿದುಕೊಳ್ಳುತ್ತಾಳೆ. ಹಾಗೆ ಅವಳಿಗೆ ಕನ್ಫರ್ಮ್ ಆಗುತ್ತೆ ಇವರು ಯಾರು ನಮಗೆ ತೊಂದರೆ ಮಾಡಲ್ಲ ಅಂತ. ಹಾಗೆ ಅವರೆಲ್ಲರನ್ನು ಕರೆದುಕೊಂಡು ಒಂದು ದೊಡ್ಡ ಎನರ್ಜಿ ಸೋರ್ಸ್ನ ಹತ್ರ ಕರೆದುಕೊಂಡು ಹೋಗಿ ಹೇಳುತ್ತಾಳೆ, ನಾವು ನಮಗೆ ಸಹಾಯ ಬೇಕೆಂದು ಇಲ್ಲಿಂದಲೇ ನಿಮಗೆ ಸಿಗ್ನಲ್ಗಳನ್ನು ಕಳಿಸುತ್ತಿದ್ದೇವೆ ಎಂದು. ಆಗ ಬರ್ನಿ ಹೇಳ್ತಾನೆ, ನಾನು ಕೂಡ ಇದನ್ನೇ ಗೆಸ್ ಮಾಡಿದ್ದೆ ಅಂತ. ಹಾಗೆ ಕತೆ ಮುಂದುವರಿಯುತ್ತಾ ಮುಖ್ಯಸ್ಥೆ ಕೆಲವು ಲಿಕ್ವಿಡ್ ಎನರ್ಜಿಗಳನ್ನು ಬೆಳೆಸಿ ಅಲ್ಲಿರುವ ಕೆಲವು ಆಕೃತಿಗಳು ಚಿತ್ರಗಳನ್ನು ತೋರಿಸುತ್ತಾಳೆ. ಇತ್ತ ಎಲೆನ್ ಇದನ್ನೆಲ್ಲ ಅರಿತುಕೊಂಡು ಎಲೆನ್ ಹೇಳ್ತಾಳೆ, ಕಾಂಗ್ ಮತ್ತು ಗಾಡ್ಜಿಲ್ಲಾ ಇಬ್ಬರು ದೊಡ್ಡ ಯೋಧರಾಗಿದ್ದರು. ಗಾಡ್ಜಿಲ್ಲಾ ಪರಿಸರವನ್ನು ಉಳಿಸಿದರೆ ಕಾಂಗ್ ನಮ್ಮ ಮಾನವ ಜನಾಂಗ ಮತ್ತು ಟೈಟನ್ಗಳನ್ನು ಉಳಿಸಲು ಪ್ರಯತ್ನಿಸುತ್ತಿದೆ ಅಂತ ಎಲೆನಾ ಹೇಳ್ತಾಳೆ. ಹಾಗೆ ಕಾಂಗ್ನ ಪ್ರಜಾತಿಯಂತೆ ಇನ್ನೊಂದು ಕಾಂಗ್ ಇರುತ್ತದೆ, ಅದರ ಹೆಸರು ಸ್ಕಾರ್ ಕಿಂಗ್ ಅಂತೇಳಿ. ಅದು ಸ್ವಲ್ಪ ವಿಚಿತ್ರ ಸ್ವಭಾವದಾಗಿದ್ದು ಎಲ್ಲರ ಮೇಲೆ ರಾಜ್ಯಭಾರ ನಡೆಸಲು ದಾಳಿ ಮಾಡಿ ಎಲ್ಲರನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ.
ಇದು ಕ್ಲಿಯರ್ ಆಗಿ ಆ ಗೋಡೆಯ ಮೇಲೆ ಬರೆದಿರುವುದನ್ನು ಎಲೆನಾ ಹೇಳ್ತಾಳೆ. ಇತ್ತ ಕಾಂಗ್ನನ್ನು ಮರಿ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಬರುತ್ತದೆ. ಆ ಪ್ರದೇಶದಲ್ಲಿ ಇರುವಂಥ ದೃಶ್ಯವನ್ನು ನೋಡಿದಂಥ ಕಾಂಗ್ಗೆ ಭಯಂಕರ ಸಿಟ್ಟು ಬರುತ್ತದೆ. ಹಾಗೆ ಮುಂದೆ ನಡೆಯುತ್ತಾ ಹೋದಂತೆ ಅಲ್ಲಿ ತನ್ನದೇ ಜಾತಿಯ ಕೆಲವು ಇನ್ನಷ್ಟು ಕಾಂಗ್ಗಳು ಇರುವುದನ್ನು ಕಂಡು ಇನ್ನಷ್ಟು ಸಿಟ್ಟಿಗೆ ಇರುತ್ತದೆ. ಹಾಗೆ ಮುಂದೆ ನಡೆಯುತ್ತಿದ್ದಾಗ ಮರಿ ಹೇಳ್ತದೆ, ಬೇಡ ಹೋಗೋಣ ಬಾ ಅಂತ ಕೇಳಿದಾಗ ಕಾಂಗ್ ಕೇಳುವುದಿಲ್ಲ. ಅಷ್ಟರಲ್ಲೇ ಎನಿಮಿ ಟೈಟನ್ ಬಂದು ಕಾಂಗ್ನ ಮುಂದೆ ಆವಾಜನ್ನು ಹಾಕುತ್ತದೆ. ಆಗ ಕಾಂಗ್ ಹಿಂದೆ ಮುಂದೆ ನೋಡದೆ ಆ ಎನಿಮಿ ಟೈಟನ್ನ ಹೊಡೆದು ಕೆಳಗೆ ಉರುಳಿಸುತ್ತದೆ. ಇದನ್ನು ಕಂಡಂತಹ ನಮ್ಮ ಚಿತ್ರದ ಮೇನ್ ವಿಲನ್ ಸ್ಕಾರ್ ಕಿಂಗ್ ಅಲ್ಲಿ ಫೀಲ್ಡ್ಗೆ ಎಂಟ್ರಿ ನೀಡುತ್ತದೆ. ಎಂಟ್ರಿ ನೀಡಿದಂತಹ ಸ್ಕಾರ್ ಕಿಂಗ್ ನಮ್ಮ ಕಾಂಗ್ನನ್ನು ಪರಿಶೀಲಿಸುತ್ತದೆ. ಮೇಲಿಂದ ಕೆಳಗೆ ನೋಡುತ್ತದೆ. ಹಾಗೆ ಸುತ್ತಮುತ್ತಲು ನೋಡಿ ಕಾಂಗ್ನಲ್ಲಿರುವ ಆರ್ಟಿಫಿಷಿಯಲ್ ಹಲ್ಲನ್ನು ನೋಡಿ ನಗುತ್ತದೆ. ಇದನ್ನೆಲ್ಲ ನೋಡಿ ಮರಿ ಏಪ್ ಕೂಡ ನಗುತ್ತದೆ. ಮರಿ ಏಪ್ನಲ್ಲಿ ಸ್ಕಾರ್ ಕಿಂಗ್ ಮುಗಿಬೀಳುತ್ತದೆ. ಇದನ್ನು ಕಂಡಂತಹ ನಮ್ಮ ಕಾಂಗ್ಗೆ ಇನ್ನಷ್ಟು ಸಿಟ್ಟು ಬಂದು ಸ್ಕಾರ್ ಕಿಂಗ್ನ ಮೇಲೆ ಗರ್ಜಿಸುತ್ತದೆ. ಆಗ ಸ್ಕಾರ್ ಕಿಂಗ್ ಕೂಡ ಪ್ರತಿದಾಳಿಯಾಗಿ ಗರ್ಜನೆ ಮಾಡುತ್ತದೆ. ಇಲ್ಲಿ ಸ್ಕಾರ್ ಕಿಂಗ್ನ ಹತ್ರ ಒಂದು ಬೆಲ್ಟ್ ಇರುತ್ತದೆ. ಆ ಬೆಲ್ಟ್ನ ಮುಂದೆ ಒಂದು ಎನರ್ಜಿಯ ಕ್ರಿಸ್ಟಲ್ ಇರುತ್ತದೆ. ಆ ಕ್ರಿಸ್ಟಲ್ನಿಂದ ನಮ್ಮ ಸ್ಕಾರ್ ಕಿಂಗ್ ನಮ್ಮ ಕಾಂಗ್ನನ್ನು ಹೊಡೆದು ನೆಲಕ್ಕೆ ಬೀಳಿಸುತ್ತಿರುತ್ತದೆ. ಆದರೂ ನಮ್ಮ ಕಾಂಗ್ ಛಲ ಬಿಡದೆ ಸ್ಕಾರ್ ಕಿಂಗ್ನ ಜೊತೆ ಹೋರಾಡ್ತಾ ಇರುತ್ತದೆ. ಏಕೆಂದರೆ ಆ ಬೆಲ್ಟ್ ಯಾವುದೋ ಒಂದು ದೊಡ್ಡ ಟೈಟನ್ನ ಮೂಳೆಗಳಿಂದ ಮಾಡಲ್ಪಟ್ಟಿರುತ್ತದೆ. ಇತ್ತ ಸ್ಕಾರ್ ಕಿಂಗ್ ನೆಲಕ್ಕೆ ಬಿದ್ದಾಗ ಒಂದು ದೊಡ್ಡ ಜ್ವಾಲಾಮುಖಿಯ ಬಾಗಿಲನ್ನು ತೆರೆದು ಒಳಗಿರುವಂತಹ ಒಂದು ಟೈಟನ್ನ ಹೊರಗಡೆ ಕರೆಯುತ್ತದೆ. ಅದು ಕಾಂಗ್ನ ಮೇಲೆ ದಾಳಿ ಮಾಡಲು ಹೊರಗಡೆ ಬಂದಾಗ ಅದರ ಹೆಸರು ಶೀಮೋ ಅಂತ ಇರುತ್ತದೆ. ಶೀಮೋನನ್ನು ಸ್ಕಾರ್ ಕಿಂಗ್ ತನ್ನ ಬೆಲ್ಟ್ನ ಮುಂಭಾಗದಲ್ಲಿರುವ ಕ್ರಿಸ್ಟಲ್ನಿಂದ ಕಂಟ್ರೋಲ್ ಮಾಡ್ತಾ ಇರುತ್ತದೆ. ಕಂಟ್ರೋಲ್ ಮಾಡಿ ಕಾಂಗ್ನ ಮೇಲ್ಗಡೆ ತನ್ನ ಪವರನ್ನು ಬಳಸಲು ಹೇಳುತ್ತದೆ. ಆಗ ಶೀಮೋ ಪವರನ್ನು ಬಳಸಿದಾಗ ನಮ್ಮ ಕಾಂಗ್ನ ಕೈ ಕಂಪ್ಲೀಟ್ಲಿ ಫ್ರೀಸ್ ಆಗುತ್ತದೆ. ಫ್ರೀಸ್ ಆಗಿ ಪ್ರಾಬ್ಲಮ್ ಆಗುತ್ತದೆ. ಇತ್ತ ಶೀಮೋ ತನ್ನ ಶಕ್ತಿಯನ್ನು ಕಂಪ್ಲೀಟ್ಲಿ ಬಳಸುತ್ತಿರುತ್ತದೆ. ಆದರೆ ನಮ್ಮ ಕಾಂಗ್ ಗಾಯವಾಗಿದ್ದ ಕೈಯಿಂದ ಹೋರಾಡಲು ಸಾಧ್ಯವಾಗ್ತಿರಲ್ಲ. ಅಲ್ಲಿಂದ ನಮ್ಮ ಕಾಂಗ್ ತಪ್ಪಿಸಿಕೊಳ್ಳುತ್ತಿದ್ದ ಕಾಂಗ್ನನ್ನು ಹಿಂಬಾಲಿಸಲು ಸ್ಕಾರ್ ಕಿಂಗ್ ಕೆಲವು ಟೈಟನ್ಗಳನ್ನು ಕಾಂಗ್ನ ಹಿಂದೆ ಬಿಡುತ್ತದೆ. ಇತ್ತ ಮರಿ ಕಾಂಗ್ನನ್ನು ಕರೆದುಕೊಂಡು ಬರುತ್ತದೆ. ಕರೆದುಕೊಂಡು ಬಂದ ನಂತರ ನಿಲ್ಲಲಾಗದ ಕಾಂಗ್ ನೆಲಕ್ಕೆ ಬೀಳುತ್ತದೆ. ನೆಲಕ್ಕೆ ಬಿದ್ದು ಜಿಯಾಗೆ ಹೇಳುತ್ತದೆ, ನನ್ನ ಮನೆ ಅಂದರೆ ನನ್ನ ಹೋಮ್ ಪ್ರಾಬ್ಲಮ್ನಲ್ಲಿದೆ, ತೊಂದರೆಗೀಡಾಗಿದೆ, ಅದನ್ನು ಹೇಗಾದರೂ ಉಳಿಸು ಎಂದು ಜಿಯಾಳಿಗೆ ತನ್ನ ಕೈ ಸನ್ನೆ ಮೂಲಕ ಹೇಳುತ್ತದೆ. ಮರಿ ಏಪ್ನ ಹಿಂಬಾಲಿಸಿದಂತಹ ಸ್ಕಾರ್ ಕಿಂಗ್ ಟೈಟನ್ಗಳು ರಿಟರ್ನ್ ಹೋಗಿ ಸ್ಕಾರ್ ಕಿಂಗಿಗೆ ಹೇಳ್ತವೆ, ಅಲ್ಲಿ ಭೂಮಿಯ ಮೇಲೆ ಹೋಗಲು ಒಂದು ಪೋರ್ಟಲ್ ಇದೆ, ಆ ಪೋರ್ಟಲ್ನ ನಾನು ನೋಡಿದ್ದೇನೆ, ಬನ್ನಿ ಹೋಗೋಣ ಅಂತ ಹೇಳಿದಾಗ ಸ್ಕಾರ್ ಕಿಂಗ್ ಶೀಮೋನ ಮೇಲೆ ಕುಳಿತುಕೊಂಡು ಎಲ್ಲ ತನ್ನ ಟೈಟನ್ಗಳನ್ನು ಕರೆದುಕೊಂಡು ಅತ್ತ ಹೋಗುತ್ತವೆ. ಹಾಗೂ ಈ ಕಡೆ ಗಾಡ್ಜಿಲ್ಲಾ ಎಲ್ಲ ಟೈಟನ್ಗಳನ್ನು ಕೊಂದು ಅವುಗಳ ಶಕ್ತಿಗಳನ್ನು ತಾನು ಕಲೆಕ್ಟ್ ಮಾಡಿಕೊಂಡು ಮತ್ತಷ್ಟು ಹೆಚ್ಚು ಪವರ್ಫುಲ್ ಆಗಿರುತ್ತದೆ. ಹಾಗೆ ನಮ್ಮ ಟ್ರ್ಯಾಪರ್ ಕಾಂಗ್ನ ಹತ್ರ ಬಂದು ಕೈಯನ್ನು ನೋಡಿದಾಗ ಪೂರ್ತಿ ಕೈ ಸುಟ್ಟಿರುವುದನ್ನು ಎಲೆನಾಗೆ ತಿಳಿಸುತ್ತಾನೆ. ಹಾಗೆ ಇನ್ನೊಂದು ವಿಷಯವನ್ನು ಎಲೆನ್ಗೆ ಹೇಳ್ತಾನೆ, ಈ ಥರ ಪರಿಸ್ಥಿತಿ ಬರಬಹುದೆಂದು ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ನಾನು ಒಂದು ಪ್ರಾಜೆಕ್ಟನ್ನು ಮಾಡಿ ನಮ್ಮ ಮೋನಾರ್ಕ್ ಔಟ್ಪೋಸ್ಟ್ನ ಒಂದರಲ್ಲಿ ಇಟ್ಟಿದ್ದೇನೆ, ಅದನ್ನು ತಂದು ನಮ್ಮ ಕಾಂಗ್ಗೆ ಅಳವಡಿಸೋಣ ಅಂತ ಟ್ರ್ಯಾಪರ್ ಕಾಂಗ್ಗೆ ಒಂದು ಆರ್ಟಿಫಿಷಿಯಲ್ ಹ್ಯಾಂಡನ್ನು ತಂದು ಕಾಂಗ್ಗೆ ಅಳವಡಿಸುತ್ತಾನೆ. ಅದು ಇನ್ನಷ್ಟು ಶಕ್ತಿಯನ್ನು ನೀಡುತ್ತದೆ ನಮ್ಮ ಕಾಂಗ್ಗೆ. ಇತ್ತ ಸ್ಕಾರ್ ಕಿಂಗ್ನ ಆರ್ಮಿ ಕಾಂಗ್ ಇರುವ ಕಡೆ ಬರುತ್ತಿರುವುದನ್ನು ತೋರಿಸಲಾಗುತ್ತದೆ. ಹಾಗೆ ಕಾಂಗ್ಗೆ ಅಳವಡಿಸಿದ ಆರ್ಟಿಫಿಷಿಯಲ್ ಹ್ಯಾಂಡ್ ಆಕ್ಟಿವ್ಗೊಂಡು ಕಾಂಗ್ಗೆ ಮತ್ತಷ್ಟು ಪವರನ್ನು ನೀಡುತ್ತದೆ. ಇದು ಅಳವಡಿಸಿಕೊಳ್ಳುತ್ತದೆ ಇಲ್ಲವೋ ಅಂತ ಸಂಶಯದಲ್ಲಿದ್ದಂತಹ ಎಲ್ಲರಿಗೂ ಕಾಂಗ್ ಆಶ್ಚರ್ಯ ರೀತಿಯಾಗಿ ಎದ್ದು ನಿಲ್ಲುವಷ್ಟರಲ್ಲಿ ಮರಿ ಬಂದು ಹೇಳುತ್ತದೆ, ಸ್ಕಾರ್ ಕಿಂಗ್ ಬರ್ತಿದ್ದಾನೆ, ಹೋಗಿ ಹೆಲ್ಪ್ ತಗೋ ಅಂತ. ಆಗ ನಮ್ಮ ಕಾಂಗ್ಗೆ ಗೊತ್ತಿರುತ್ತೆ ಯಾರು ಹೆಲ್ಪ್ ತಗೋಬೇಕಂತ. ಅದಕ್ಕೆ ಕಾಂಗ್ ಏನು ಮಾಡ್ತದೆ, ನಮ್ಮ ಭೂಮಿಯ ಮೇಲ್ಭಾಗಕ್ಕೆ ಹೋಗಿ ಗಾಡ್ಜಿಲ್ಲಾದ ಹೆಲ್ಪ್ ತರಲು ಪೋರ್ಟಲ್ನಿಂದ ಹೊರ ಹೋಗುತ್ತದೆ. ಭೂಮಿಯ ಮೇಲೆ ಬರುತ್ತಿರುವ ಕಾಂಗ್ನ ಸೆನ್ಸನ್ನು ಹಿಡಿದು ನಮ್ಮ ಗಾಡ್ಜಿಲ್ಲಾ ಕಾಂಗ್ನ ಮೇಲೆ ದಾಳಿ ಮಾಡಲು ಬರುತ್ತದೆ. ಆದರೆ ಕಾಂಗ್ ನನಗೆ ಹೆಲ್ಪ್ ಬೇಕೆಂದು ಎಷ್ಟೇ ಹೇಳಿದರೂ ಗಾಡ್ಜಿಲ್ಲಾ ಕೇಳುವುದಿಲ್ಲ. ಇದಕ್ಕಾಗಿ ಇವರು ಇಬ್ಬರನ್ನು ಒಪ್ಪಿಸಲು ಮಧ್ಯವರ್ತಿಕೆಯಾಗಿ ಮೋತ್ರಾಳನ್ನು ಕಳಿಸಲು ಪ್ಲ್ಯಾನ್ ಮಾಡುತ್ತಾರೆ. ಮೋತ್ರಾಳು ನಿದ್ರೆಯಲ್ಲಿರುವುದರಿಂದ ಅವಳನ್ನು ಎಬ್ಬಿಸಲು ನಮ್ಮ ಜಿಯಾಳನ್ನು ರೆಡಿ ಮಾಡಿ ಬಿಡುತ್ತಾಳೆ. ಜಿಯಾ ಹೋಗಿ ಒಂದು ಶೀಲ್ಡನ್ನು ಓಪನ್ ಮಾಡ್ತಾಳೆ. ಶೀಲ್ಡ್ ಓಪನ್ ಮಾಡಿದಾಗ ನಮ್ಮ ಮೋತ್ರ
ಎಚ್ಚರಗೊಂಡು ಎಲ್ಲರ ಸಲಹೆಯಂತೆ ಆ ಗಾಡ್ಜಿಲಾ ಮತ್ತು ನಮ್ಮ ಕಾಂಗ್ನನ್ನು ಒಪ್ಪಿಸಲು ಭೂಮಿಗೆ ಹಾರುತ್ತಾಳೆ. ಅದರ ಜೊತೆಗೆ ಜಿಯಾಳನ್ನು ಕರೆದುಕೊಂಡು ಬರುತ್ತಾರೆ. ಆಮೇಲೆ ಇಲ್ಲಿ ಗಾಡ್ಜಿಲಾ ಮತ್ತು ಕಾಂಗ್ ನಿರಂತರವಾಗಿ ಕಾದಾಡುತ್ತಿರುವುದನ್ನು ಭರ್ಜರಿಯಾಗಿ ಈ ಚಿತ್ರದಲ್ಲಿ ನಾವು ನೋಡಬಹುದು. ಅಷ್ಟರಲ್ಲಿ ನಮ್ಮ ಮೋತ್ರಾ ಬಂದು ನಮ್ಮ ಗಾಡ್ಜಿಲಾ ಮತ್ತು ಕಾಂಗ್ಗೆ ಎಲ್ಲವನ್ನ ತಿಳಿಸಿ ಗಾಡ್ಜಿಲಾವನ್ನು ಒಪ್ಪಿಸುತ್ತದೆ. ಆಗ ಎಲ್ಲರೂ ಕೂಡಿ ಆ ಪೋರ್ಟಲ್ನಿಂದ ಒಳಗಡೆ ಬರುತ್ತಾರೆ. ಇತ್ತ ಸ್ಕಾರ್ ಕಿಂಗ್ ಮತ್ತು ಶಿಮೋ ಇನ್ನೊಂದು ಕಡೆ ನಮ್ಮ ಕಿಂಗ್ ಗಾಡ್ಜಿಲಾ ಮತ್ತು ಕಿಂಗ್ ಕಾಂಗ್ನ ಫೈಟ್ನ ಭರ್ಜರಿಯಾಗಿ ಮತ್ತೊಮ್ಮೆ ತೋರಿಸಿದ್ದಾರೆ. ನೋಡುವಂಥ ಸೀನ್ ಇರುವುದರಿಂದ ನೀವು ಕೂಡ ಇದನ್ನು ಮಿಸ್ ಮಾಡದೆ ನೋಡಿ. ಹಾಗೆ ಎಲ್ಲರೂ ಫೈಟ್ ಮಾಡುತ್ತಾ ಇರುವಾಗ ಸ್ಕಾರ್ ಕಿಂಗ್ ಒಂದು ಪೋರ್ಟಲನ್ನು ಹುಡುಕುತ್ತದೆ. ಅಂದರೆ ಭೂಮಿಯ ಮೇಲೆ ಬರಲು ಒಂದು ಪೋರ್ಟಲನ್ನು ಹುಡುಕುತ್ತದೆ. ಆ ಪೋರ್ಟಲ್ನಿಂದ ಸ್ಕಾರ್ ಕಿಂಗ್ ಹೊರಗಡೆ ಅಂದರೆ ಭೂಮಿಯ ಮೇಲೆ ಬರುತ್ತದೆ. ಭೂಮಿಯ ಮೇಲೆ ಬಂದಂಥ ಸ್ಕಾರ್ ಕಿಂಗದ ಜೊತೆಗೆ ಶಿಮು ಕೂಡ ಹೊರಗಡೆ ಬಂದಿರುತ್ತದೆ. ಬಂದಂತಹ ಸ್ಕಾರ್ ಕಿಂಗ್ ಎಲ್ಲ ಜನರನ್ನು ಹೆದರಿಸುತ್ತಿರುವಾಗ ಶಿಮುಗೆ ಆರ್ಡರ್ ಮಾಡುತ್ತದೆ ಪೂರ್ತಿಯಾಗಿ ಈ ಸಿಟಿಯನ್ನು ಫ್ರೀಸ್ ಮಾಡುವಂಥ. ಆಗ ಶಿಮು ಆಕಾಶದಲ್ಲಿ ತನ್ನ ಐಸ್ ಬ್ರೀತನ್ನು ಫ್ರೀಸ್ ಮಾಡಿಬಿಡುತ್ತದೆ. ಇಲ್ಲಿ ಶಿಮುವನ್ನು ತಡೆಯಲು ನಮ್ಮ ಗಾಡ್ಜಿಲಾ ಬರುತ್ತದೆ. ಹಾಗೂ ಸ್ಕಾರ್ ಕಿಂಗ್ ಮತ್ತು ಕಿಂಗ್ ಕಾಂಗ್ ಎರಡು ಫೈಟ್ ಮಾಡುತ್ತಿರುವಾಗ ಮತ್ತೊಮ್ಮೆ ಅಟೋಮಿಕ್ ಬ್ರೀತನ್ನು ನಮ್ಮ ಗಾಡ್ಜಿಲಾ ಯೂಸ್ ಮಾಡುತ್ತದೆ. ಇಲ್ಲಿ ಅಟೋಮಿಕ್ ಬ್ರೀತ್ ಪೂರ್ತಿಯಾಗಿ ಗುಲಾಬಿ ಬಣ್ಣದ್ದಾಗಿರುವುದರಿಂದ ಇದು ಸುಂದರವಾಗಿ ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ಆಗ ಗಾಡ್ಜಿಲಾ ಸ್ಕಾರ್ ಕಿಂಗ್ನ ಬೆಲ್ಟನ್ನು ತುಂಡರಿಸಿ ಅದರ ಮುಂದಿನ ಕ್ರಿಸ್ಟಲ್ನ ಬೀಸಿ ಬೇರೆ ಕಡೆ ಎಸೆಯುತ್ತದೆ. ಆ ಕ್ರಿಸ್ಟಲನ್ನು ನಮ್ಮ ಮರಿಯೇ ಕಿಂಗ್ ಕಾಂಗನ ಕೊಡ್ಡಲಿಯಿಂದ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಅಲ್ಲಿಂದ ನಮ್ಮ ಶಿಮು ಕಂಪ್ಲೀಟ್ಲಿ ಒಂದು ಕಂಟ್ರೋಲ್ನಿಂದ ಹೊರಗಡೆ ಬರುತ್ತದೆ. ಆಗ ನಮ್ಮ ಕಿಂಗ್ ಕಾಂಗ್ ಸ್ಕಾರ್ ಕಿಂಗನ್ನು ನೆಲಕ್ಕೆ ಹೊಡೆದು ಉರುಳಿಸಿ ತನ್ನ ಆರ್ಟಿಫಿಷಿಯಲ್ ಹ್ಯಾಂಡ್ನಿಂದ ಸ್ಕಾರನ್ನು ಎತ್ತಿ ಹಿಡಿದಾಗ ಶಿಮು ತನ್ನ ಐಸ್ ಬ್ರೀತನ್ನು ಬಿಟ್ಟು ಕಂಪ್ಲೀಟ್ಲಿ ಸ್ಕಾರ್ ಕಿಂಗನ್ನು ಫ್ರೀಸ್ ಮಾಡಿ ಬಿಡುತ್ತದೆ. ಆಗ ಕಿಂಗ್ ಕಾಂಗ್ ಅದನ್ನು ನೆಲಕ್ಕೆ ಬಡಿದು ಅದನ್ನು ಪುಡಿಯಾಗಿ ಮಾಡಿ ಈ ಯುದ್ಧವನ್ನು ಗೆಲ್ಲುತ್ತಾರೆ. ಆಗ ಗಾಡ್ಜಿಲಾ ಮತ್ತೆ ಶಿಮುಗೆ ಆರ್ಡರ್ ಮಾಡಿ ಮೇಲೆ ಫ್ರೀಸ್ ಮಾಡಿದಂಥ ಆಕಾಶವನ್ನು ರಿಲೀಸ್ ಮಾಡು ಅಂದಾಗ ಶಿಮು ರಿಲೀಸ್ ಮಾಡಿಬಿಡುತ್ತದೆ. ಈ ಯುದ್ಧವನ್ನು ಗೆದ್ದ ನಂತರ ಎಲ್ಲರೂ ಖುಷಿಯಾಗಿ ತಮ್ಮ ತಮ್ಮ ನಿಟ್ಟುಸಿರನ್ನು ಬಿಡುತ್ತಾರೆ. ಆಗ ಮೋತ್ರಾ ಕೂಡ ಎಲ್ಲರಿಗೂ ಧನ್ಯವಾದ ಕಳಿಸಿ ತನ್ನ ಜಾಗಕ್ಕೆ ಮತ್ತೊಂದು ಶೀಲ್ಡನ್ನು ರೆಡಿ ಮಾಡಿ ಮೋತ್ರಾ ಹೋಗುತ್ತದೆ. ಇತ್ತ ಜಿಯಾ ನೀನು ಇಲ್ಲೇ ಇರು ಅಂತ ಎಲೆನ ಹೇಳಿದಾಗ ನಾನು ನಿನ್ನ ಮಗಳು, ನೀನು ಎಲ್ಲಿ ಇರ್ತೀಯ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಎಲೆನ ಖುಷಿಪಟ್ಟು ಜಿಯಾಳನ್ನು ತಬ್ಬಿಕೊಳ್ಳುತ್ತಾಳೆ. ಹಾಗೆ ಮುಂದುವರಿಯುತ್ತಾ ನಮ್ಮ ಮೋತ್ರಾ ಇನ್ನೊಂದು ಶೀಲ್ಡನ್ನು ರೆಡಿ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಹೋಗುತ್ತಾಳೆ. ಇತ್ತ ಗಾಡ್ಜಿಲಾ ಕೂಡ ಸಿಟಿಯಲ್ಲಿ ಬಂದು ಶಾಂತ ರೀತಿಯಿಂದ ಮಲಗಿಕೊಳ್ಳುತ್ತದೆ. ಹಾಗೂ ಕಾಂಗ್, ಮರಿಯೇ ಮತ್ತು ಶಿಮು ತಮ್ಮ ಸಾಮ್ರಾಜ್ಯಕ್ಕೆ ಬರುತ್ತದೆ. ಈ ಚಿತ್ರಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಚಿತ್ರ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ಚಿತ್ರದೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರಗಳು.